ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಶಾಂತಿಯಿಂದ ಬಾಳುತ್ತಿರುವರೆ ಅದನ್ನು ತಿಳಿಸುವಂತನಾಗು. ವಿಜ್ಞಾಪಿಸುವನು ಪ್ರಭು. ಮಹಾಪ್ರಭು, ರಾಜಿಸುವರಕ್ಕಿಲ್ಲ ಜನರು, ರಾಜಧರ್ಮ ಮೀರದಿದರು. ಮಹಾಪ್ರಭು, ರಾಜಿಸುವರಕ್ಕಿಲ್ಲ ಜನರು, ರಾಜಧರ್ಮ ಮೀರದಿದರು. ರಾಜರಾಜ ಪೂಜೆ ಬೇಗ, ರಾಜರಾಜ ಪೂಜೆ ಬೇಗ, ರಾಜಧರ್ಮ ಮೀರದಿದರು. ರಾಜಿಸುವರಕ್ಕಿಲ್ಲ ಜನರು, ರಾಜಧರ್ಮ ಮೀರದಿದರು. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆಯು ಬೀಳುತ್ತೆ, ಪ್ರಜೆಗಳೆಲ್ಲ ಸೌಖ್ಯದಿರಲು. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆಯು ಬೀಳುತ್ತೆ, ಪ್ರಜೆಗಳೆಲ್ಲ ಸೌಖ್ಯದಿರಲು. ರಾಜರಾಜ ರಾಜಸಯ್ಯ, ರಾಜರಾಜ ರಾಜಸಯ್ಯ, ಏನ ಹೇಳಲಿ ಮಾತಿರಿಯ. ರಾಜಿಸುವರಕ್ಕಿಲ್ಲ ಜನರು, ರಾಜದ ಮೀರದಿರರು. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ನಿಮ್ಮ ಆಳ್ವಿಕೆಯಿಂದಾಗಿ ಕಾಲ ಕಾಲಕ್ಕೆ ಮಳೆಯಾಗಿ, ಮಳೆಯಿಂದ ಬೆಳೆಯಾಗಿ ನಾಡಿನ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಸಂತೋಷವಾಗಿರು. ಮತ್ತೇನ ಪಡೆ ಪ್ರಭು? ಬೇಷ್, ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ. ಸೈನಾಧೀಕ್ಷನೇ. ಮಹಾಪ್ರಭು, ನಮ್ಮ ಸೈನ್ಯದ ರೀತಿಯ ಬೇಡ. ಸುತ್ತಲಿರುತ್ತಿಹ ಶತ್ರು ರಾಜರು, ಸುತ್ತಲಿರುತ್ತಿಹ ಶತ್ರು ರಾಜರು, ಹೊತ್ತಿ ಮಿಡಿಯುತ್ತಲೇ ತಲೋ ಸುಗ, ಹೊತ್ತಿ ಮಿಡಿಯುತ್ತಲೇ ತಲೋ ಸುಗ. ಮಿತ್ರರಂತೆ ಬಾಳುತ್ತಿಹರು, ಮಿತ್ರರಂತೆ ಬಾಳುತ್ತಿಹರು. ಬಿತ್ತರಿಸುತ್ತೆ ನಮ್ ಕೀರ್ತಿಯ ಬೇಡ. ಸೈನಾಧಿನಾಥನೇ, ನಮ್ಮ ಸೈನ್ಯದ ನೀತಿಯ ಬೇಡ. ಸೈನಾಧೀಕ್ಷನೇ. ಮಹಾಪ್ರಭು, ನಮ್ಮ ಸೈನ್ಯದ ಆಡಳಿತವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸುವಂತನಾಗು. ಆಗಬಹುದು. ಕೇಳೈ ಭೂಪಾಲಕ, ಕೇಳೈ ಭೂಪಾಲಕ, ಸೈನ್ಯದ ಪರಿಯಲು, ಸೈನ್ಯದ ಪರಿಯಲು ಕೇಳೈ ಭೂಪಾಲಕ. ನಮ್ಮ ಶತ್ರುಗಳ ಹಿಡಿದು ಬಡಿದು ಪ್ರಕೃತ ಗಂಟಿಯನ್ನು ಕತ್ತರಿಸಿ. ಮಹಾಪ್ರಭು,
ನಮ್ಮ ಸೈನ್ಯದ ಆಡಳಿತವನ್ನು ಯಾವ ರೀತಿಯಾಗಿಟ್ಟಿರುವನೆಂದರೆ ಸುತ್ತಮುತ್ತ ಹರಿರಾಯ ಬಂಟರು ಕಪ್ಪ ಕಾಣಿಕೆಗಳನ್ನು ತಂದು ತಮ್ಮ ಭಂಡಾರಕ್ಕೆ ಅರ್ಪಿಸುವಂತೆ ಮಾಡಿರುವೆನು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ. ಮಂತ್ರಿಯೇ, ಸೈನಾಧ್ಯಕ್ಷನೇ, ಅರುಷವಾನಾನಾತೆನು, ಅರುಷವಾನಾನಾತೆನು, ಅರುಷವಾನಾನಾತೆನು. ತರೆಯಳು ಪ್ರಭುವೆಂದುನ ಪರಮಂತ್ರಿ ಸೈನಾಧಿಪ. ತರೆಯಳು ಪ್ರಭುವೆಂದುನ ಪರಮಂತ್ರಿ ಸೈನಾಧಿಪ. ವರ ಸಚಿವ ಸೈನಾಧಿಪರಿರುವ ತನಕ, ವರ ಸಚಿವ ಸೈನಾಧಿಪರಿರುವ ತನಕ ಹರ್ಷವಾನಾನಾತೆನು, ಹರ್ಷವಾನಾನಾತೆನು, ಹರ್ಷವಾನಾನಾತೆನು. ಮಂತ್ರಿಯೇ, ಸೈನಾಧ್ಯಕ್ಷನೇ, ಆ ಪ್ರಭು. ಹಿತವಂತರೆ ನಿರ್ಮಯ ಹಿತವಾಕ್ಯವ ಬೇಡಿರೆ. ಹಿತವಂತರೆ ನಿರ್ಮಯ ಹಿತವಾಕ್ಯವ ಬೇಡಿರೆ. ಅತಿಶಯ ಬೆಸರನ್ನು ನಾ ಪಡೆದಿರುವೆ, ಅತಿಶಯ ಬೆಸರನ್ನು ನಾ ಪಡೆದಿರುವೆ. ಹರ್ಷವಾನಾನಾತೆನು, ಹರ್ಷವಾನಾನಾತೆನು, ಹರ್ಷವಾನಾನಾತೆನು. ವಿವೇಕ ಶೈಲಿಯಾದ ಮಂತ್ರಿಯು ಶೂರನಾದ ಸೈನಾಧ್ಯಕ್ಷನು ನಮ್ಮ ಆಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದುಕೊರತೆಗಳೆಂದರೇನು? ಬೇಷ್, ಬಹಳ ಸಂತೋಷವಾಯಿತು. ನೀವು ಇನ್ನು ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಆಗಬಹುದು ಮಾತ್ರ. ಚಾರನೆ, ಸಮಾಚಾರವೇನು? ಗುರುದೇವ, ಇದೋ ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ದುರ್ಯೋಧನ, ಬಾ, ಈ ರಾಜರತ್ನ ಸಿಂಹಾಸನದಲ್ಲಿ ಕುಳಿತುಕೋ. ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರ ಕುಶಲವೇ? ಗುರುದೇವ, ತಮ್ಮ ದಯದಿಂದ ಎಲ್ಲರೂ ಕುಶಲದಿಂದಿರುವರು. ಯಾರಲ್ಲಿ? ಅರಮನೆಯ ರಾಜ ನರ್ತಕಿಯರನ್ನು ಬರಮಾಡೆ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುಧೆ, ಇದುವೇ ಗಂಧರ್ವ ಗಾನ ಸುಧೆ. ಬಾಳಿನ ರಸಮಯ ಸಮಯವಿದೆ. ನೀವೇ ಸಕಲ ಕಲಾ ವಿಶಾರದ, ನೀವೇ ಸಕಲ ಕಲಾ
ನಾಟ್ಯವಿದೆ ನಯನ ಮನೋಹರ ನಾಟ್ಯವಿದೆ ಕಿವಿಯಲ್ಪಿನಾನವಗಾನ ಸುಧೆ ಕಿವಿಯಲ್ಪಿನಾನವಗಾನ ಸುಧೆ ಬಾಳಿನ ಸಮಯ ಸಮಯವಿದೆ ಸುರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿರಾಗ ತಾಳಲಯವೆಲ್ಲ ಕೂಡಿ ಶ್ರುತಿರಾಗ ತಾಳಲಯವೆಲ್ಲ ಕೂಡಿ ನಾದದ ಹೋದರೆ ಮೈಮನ ತಣಿಸುವ ನಾದದ ಹೋದರೆ ಮೈಮನ ತಣಿಸುವ ನಾದದೋ ಧರೆ ಮೈ ಮನ ತಣಿಸುವ ನಾದದೋ ಧರೆ ಮೈ ಮನ ತಣಿಸುವ ನಾದದೋ ಧರೆ ಮೈ ಮನ ತಣಿಸುವ ನಾದದವೋದವೆ ಮೈ ಮನ ತಣಿಸುವ ಶೃಂಗಾರ ರಸದ ವಿನಯ ಮಂಜೀರ ಮಧುರ ವಿಲಾಸ ಶೃಂಗಾರ ರಸದ ವಿನಯ ಮಂಜೀರ ಮಧುರ ವಿಲಾಸ ಇರಬ ಮರೆತು ಮರೆತು ವಿಲಾಸಮಯ ವಿನೋದಮಯ ವಿರಾಜಿಸುವ ಉಲ್ಲಾಸಮಯ ವಿನೋದಮಯ ವಿರಾಜಿಸುವ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನ ಸುಧೆ ಇದುವೇ ಗಂಧರ್ವ ಗಾನ ಸುಧೆ ಬಾಳಿನ ಸಮಯ ಸಮಯವಿದೆ 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 ಅರಮನೆಯ ರಾಜ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಆಗಬಹುದು. ದುರ್ಯೋಧನ, ನೀನು ದ್ವಾರಕೆಗೆ ಹೋದ ಕಾರ್ಯವೇನಾಯಿತು? ಗುರುದೇವ, ತಾವು ಹೇಳಿದಂತೆ ಗೋಪ್ಯವಾಗಿ ದ್ವಾರಕೆಗೆ ಹೊರಟೆ. ಆದರೆ ನಾನು ಹೋಗುವ ವಿಚಾರ ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ಏನು. ನಾನು ಹೋಗಿ ಸೇರುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ತಂತ್ರಿಯಾದ ಕೃಷ್ಣನು ಅರ್ಜುನನಿಗೆ ಸಹಾಯ ಮಾಡುವುದಾಗಿ ಹೇಳಿದರು. ತಾವು ನೀವು ನಮಗೆ ಸಹಾಯ ಮಾಡಬೇಕೆಂದು ಕೇಳಲು ನಾನು ಇಲ್ಲಿಗೆ ಬಂದಿರುವೆನು ದೇವ. ದುರ್ಯೋಧನ, ಹಾಗಾದರೆ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದಂತಾಯಿತು ಗುರುದೇವ. ದುರ್ಯೋಧನ, ಹಾಗಾದರೆ ಬಿಡು ನಿನ್ನ ಮನದ ಚಿಂತೆಯನ್ನು. ಕೃಷ್ಣನು ನಿರಸ್ತನು ನಿರಾಯುಧನು ಎಂಬ ಮಾತನ್ನು ಖಚಿತಪಡಿಸಿಕೊಂಡೇ ಬಂದಿರುವೆಯಾ? ಖಚಿತಪಡಿಸಿಕೊಂಡೇ ಬಂದೆನು ದೇವ. ದುರ್ಯೋಧನ, ಹಾಗಾದರೆ ಬಿಡು ನಿನ್ನ ಮನದ ಚಿಂತೆಯನ್ನು. ನಾಳೆ ಸೈನ್ಯ ಸಮೇತನಾಗಿ ಹಸ್ತಿನಾವತಿಗೆ ಬರುವೆನು. ಈ ಶುಭ ಸಮಾಚಾರವನ್ನು ಭೀಷ್ಮ ದ್ರೋಣಾದಿಗಳಿಗೆ ತಿಳಿಸು ನಡೆ ದುರ್ಯೋಧನ. ಗುರುದೇವ, ತಾವು ರಣಾಂಗಣದಲ್ಲಿ ಅಲಾಯುಧವನ್ನು ಪಡೆದು ನಿಂತರೆ ನಮ್ಮನ್ನು ಗೆಲ್ಲಬಲ್ಲ ವೀರರು ಯಾರಿವರು? ಅಪ್ಪಣೆಯಾದರೆ ನಾನಿನ್ನು ಬರುವೆನು. ನಡೆ ದುರ್ಯೋಧನ, ನಿನಗೆ ಮಂಗಳವಾಗಲಿ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ.
ಅಂತೂ ಹೇಳಲು ಅಸದಳ. ಯುದ್ಧವು ಅನುಚಿತವೆಂದು ತಿಳಿದು ಅಗ್ರಜನ ಬಳಿ ಹೋಗಿ ಸಹಾಯ ಕೇಳಲು ನನ್ನ ಮೇಲೆ ಕುಪಿತನಾಗಿ ಅಗ್ರಜನ ಬಳಿ ಸಹಾಯ ಕೇಳಲು ದುರ್ಯೋಧನನು ಹೋಗುತ್ತಿರುವನು. ಅಗ್ರಜನು ಹಲಾಯುಧನಾಗಿ ಕೌರವರ ಕಡೆಯೂ ನಾನು ನಿರಾಯುಧನಾಗಿ ಪಾಂಡವರ ಕಡೆಯೂ ಉಭಯ ಪಕ್ಷಗಳ ನಡುವೆ ಕಾದಾಡುತ್ತಿರುವಾಗ ಅಗ್ರಜನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾನೊಂದು ಉಪಾಯವನ್ನು ಮಾಡುವೆನು. ಅಗ್ರಜನು ಬಹಿರ್ಭೂಮಿಗೆ ಬರುವ ಸಮಯದಲ್ಲಿ ನನ್ನ ಮಾಯಾಶಕ್ತಿಯಿಂದ ಒಂದು ಗೋವನ್ನು ನಿರ್ಮಿಸುವೆನು. ಆ ಗೋವಿಗೆ ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಮರಣ ಹೊಂದಿದಂತೆ ನಟಿಸುವುದು. ಆಗ ಪಾಪ ಪರಿಹಾರಾರ್ಥವಾಗಿ ಆಲೋಚಿಸಲು ಅಗ್ರಜನು ನನ್ನ ಬಳಿಗೆ ಬರುವನು. ಆಗ ಅಗ್ರಜನನ್ನು 21 ದಿನಗಳ ಕಾಲ ಭೂಪ್ರದಕ್ಷಿಣೆಗೆ ಕಳುಹಿಸಿ ಭಾರತ ಧರ್ಮ ಯುದ್ಧವನ್ನು ಮುಗಿಸಿಬಿಡುವೆನು. ಯೋಗಮಾಯೆ, ಜಾಗೃತಳಾಗು, ಬೇಗ ಪಶುರೂಪವನ್ನು ಧರಿಸು. ಬಲಭದ್ರನು ಇತ್ತ ಕಡೆಯೇ ಬರುವಂತಿದೆ. ಏನಿದೆ ಆಶ್ಚರ್ಯ? ನಾನು ಎತ್ತ ಕಡೆ ನೋಡಿದರೂ ಸಹ ಈ ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಆಹಾ, ಎಂತಹ ಅನರ್ಥವಾಯಿತು! ಕೇವಲ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿತಲ್ಲ. ಶ್ರೀಹತ್ಯೆ, ಶಿಶುಹತ್ಯೆ, ಗೋಹತ್ಯೆಗಿಂತಲೂ ಮಿಗಿಲಾದ ಪಾಪವಿನ್ನಿಲ್ಲವೆಂದು ಪುರಾಣಗಳೇ ಹೇಳುತ್ತಿರುವಾಗ ನಾನು ಎಂತಹ ಪಾಪದ ಕಾರ್ಯವೆಸಗಿದನು? ಅಕಟ ಗೋ ಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಹರಿದು ಮೋಸಕ್ಕೆ ಒಳಗಾದೆ. ಅಕಟಕಟಾಗೋ ಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ.
ಮಾಡಲಿ, ಯಾರನ್ನ ಕಾಣಲಿ, ನನಗೆ ದಿಕ್ಕೆ ತೋರದಂತಾಯಿತಲ್ಲ. ಏಕೆ ಬಲಭದ್ರ ದೇವ ಚಿಂತಾಕ್ರಾಂತನಾಗಿರುವೆ? ಏನೆಂದು ಹೇಳಲಿ ಸಾರ್ಥಕಿ, ಈ ದಿನ ನನ್ನಿಂದ ನಿರ್ಮಿತ್ಯವಾಗಿ ಗೋಹತ್ಯವೂ ಒದಗಿತಲ್ಲ. ಗೋಹತ್ಯೆ ಮಹಾಪಾಪ. ಇದು ಧರ್ಮಶಾಸ್ತ್ರ ಬಲ್ಲವರಲ್ಲಿ ವಿಚಾರಿಸಲೇಬೇಕು. ಹಾಗಾದರೆ ಧರ್ಮಶಾಸ್ತ್ರವನ್ನು ಬಲ್ಲವರು ಯಾರು ಸಾರ್ಥಕಿ? ಮತ್ತಿನ್ಯಾರಿರುವರು? ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಆತನಿಗೆ ತಿಳಿಯದ ವಿಚಾರ ಯಾವುದಿರಬಹುದು? ಹಾಗಾದರೆ ಕೃಷ್ಣನನ್ನು ಜಾಗೃತಿಯಾಗಿ ಕರೆದುಕೊಂಡು ಬಾ. ಹಾಗೆ ಆಗಲಿ. ಪರಮಾತ್ಮ, ಅಗ್ರಜನಿಗೆ ವಂದಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಏನಾಯಿತಣ್ಣ? ಶಶಿ ಉದಯಿಸಿದಂತಿದ್ದ ನಿನ್ನೆ ಮುಖಕಮಲವು ಈ ದಿನ ಕಳೆಗುಂದಿರಲು ಕಾರಣವೇನು? ಏನೆಂದು ಹೇಳಲಯ್ಯ? ನಾನು ಈ ದಿನ ಬಹುರ್ಭೂಮಿಗೆ ಬರುವ ಸಮಯದಲ್ಲಿ ಈ ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಿತ್ತು. ಅದನ್ನು ಓಡಿಸುವ ಸಲುವಾಗಿ ಕೇವಲ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಸ್ಥಳದಲ್ಲಿಯೇ ಮೃತಪಟ್ಟಿತಯ್ಯ. ಈ ಗೋಹತ್ಯೆಗೆ ನಾನು ಗುರಿಯಾದೆನಲ್ಲ. ಈ ಗೋಹತ್ಯೆಯ ಪಾಪ ಕಳೆಯಲು ಯಾವುದಾದರೂ ಒಂದು ಮಾರ್ಗವನ್ನು ತೋರಿಸಯ್ಯ. ಏನು? ಗೋಹತ್ಯವೇ? ಶಿವ ಶಿವ, ಮಹಾಪಾಪ, ಅತಿ ಭಯಂಕರ, ನಮ್ಮ ವಂಶಕ್ಕೆ ಕ್ಷೀಣ. ಮುಂದೇನು ಗತಿ ಅಣ್ಣ? ಕೃಷ್ಣ, ನೀನೇ ಈ ರೀತಿ ಹೇಳಿದರೆ ಮುಂದೆ ನನ್ನ ಗತಿ? ಅಣ್ಣ, ಎಂತಹ ಮನೋವ್ಯಾಕುಲಕ್ಕೆ ಸಿಕ್ಕಿ ಒದ್ದಾಡುತ್ತಿರುವೆ ಅಣ್ಣ. ಯಾವ ಉಪಾಯವೂ ತೋರುತ್ತಿಲ್ಲವಲ್ಲ. ಹಾ, ಈಗ ನೆನಪಾಯಿತು. ಈ ಗೋಹತ್ಯ ಪಾಪವು ಪರಿಹಾರವಾಗಬೇಕಾದರೆ ಕುಂತಲ್ಲಿ ಕೂರದೆ, ನಿಂತಲ್ಲಿ ನಿಲ್ಲದೆ, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುತ್ತಾ ಇಂದಿನಿಂದ 21 ದಿನಗಳ ಕಾಲ ಭಗವತ್ ಸೇವೆಯನ್ನು ಮಾಡಿದರೆ ಈ ಗೋಹತ್ಯ ಪಾಪವು ಪರಿಹಾರವಾಗುವುದೆಂದು ನನ್ನ ಗುರುಗಳಾದ ಸಾಂದೀಪ ಮುನಿಗಳು ಹೇಳಿದ ನೆನಪು. ನೀನು ಹಾಗೆ ಮಾಡಲು ಸಾಧ್ಯವೇ ಅಣ್ಣ? ಹಾಗೆ ಆಗಲಿ ಕೃಷ್ಣ. ನಾನು ಈ ದಿನವೇ ಭೂಪ್ರದಕ್ಷಿಣೆಗೆ ಹೊರಡುವೆನು. ನೀನು ಈ ರಾಜ್ಯದ ವಿಚಾರವನ್ನು ಎಚ್ಚರನಾಗಿರನಯ್ಯ. ರಾಜ್ಯದ ವಿಚಾರವನ್ನು
ನನಗೆ ಬಿಡು ಅಣ್ಣ. ನೀನು ಮಂಗಳಕರವಾಗಿ ಹೋಗಿ ಬಾ ಅಣ್ಣ. ಹಾಗೆ ಆಗಲಿ ಕೃಷ್ಣ, ಹೋಗಿ ಬರುವೆನು. ಏಕೆ ಸಾರ್ಥಕಿ? ಮುಂದಿನ ಮಹಾಭಾರತದ ಯುದ್ಧದಲ್ಲಿ ನೀನು ದುರ್ಯೋಧನನಿಗೆ ಸಹಾಯ ಮಾಡುವುದಾಗಿ ಹೇಳಿದೆಯಲ್ಲ, ಈಗ ಆತನ ಗತಿ ಏನು ಪರಮಾತ್ಮ? ಸಾರ್ಥಕಿ, ದುರ್ಯೋಧನಾದರೂ ಹಾಳಾಗಲಿ, ಪಾಂಡವರಾದರೂ ಹಾಳಾಗಲಿ, ನನ್ನ ಪಾಪ ಕಳೆದರೆ ಅಷ್ಟೇ ಸಾಕು. ನಾನಿನ್ನವಾಗಿ ಬರುವೆನು. ಕೃಷ್ಣ, ನಿನ್ನ ಸಹವಾಸವು ಕಷ್ಟವಯ್ಯ. ಸಾರ್ಥಕಿ, ದೇವಾಧಿದೇವ ನಿನ್ನ ಲೀಲೆ. ಪರಮಾತ್ಮ, ಸಾರ್ಥಕಿ, ದೇವಾಧಿದೇವ ನಿನ್ನ ಲೀಲೆ. ಪರಮಾತ್ಮ, ದೇವಾಧಿದೇವ ನಿನ್ನ ಲೀಲೆ. ಶ್ರೀ ಐಕ್ಯ ತ್ರಿಲೋಲ ಗೋಪಾಲ. ದೇವಾಧಿದೇವ ನಿನ್ನ ಲೀಲೆ. ಪರಮಾತ್ಮ, ನಂದ ಕುಮಾರ ನವಗುಣಧಾರ. ಪರಮಾತ್ಮ, ಸಾರ್ಥಕಿ, ನಂದ ಕುಮಾರ ನವಗುಣಧಾರ. ಒಂದೀಪೆ ಗಿರಿಧರ ಘನ ಮುರಳೀಧರ. ಪರಮಾತ್ಮ, ಒಂದೀಪೆ ಗಿರಿಧರ ಘನ ಮುರಳೀಧರ. ವಿಮಲಾಭರಣ ಕಮಲಾನಯನ. ಪರಮಾತ್ಮ, ಕಮಲಾನಯನ ವಿಮಲಾಭರಣ. ದುರಿತ ನಿವಾರಣ ದೇವ 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 ದೇವ. ದುರಿತ ನಿವಾರಣ ದೇವ 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 ದೇವ. ಇದು ನಿನ್ನ ಲೀಲೆ. ಇದು ನಿನ್ನ ಲೀಲೆ. ಇದು ನಿನ್ನ ಲೀಲೆ. ಇದು ನಿನ್ನ ಲೀಲೆ. ಪರಮಾತ್ಮ, ನಿನ್ನ ಸಹವಾಸವು ಕಷ್ಟವಯ್ಯ. ಇಲ್ಲದ ಸಲ್ಲದ ಅಪರಾಧವನ್ನು ಬಲಭದ್ರನಿಗೆ ತಂದೊಡ್ಡಿ ಆತನನ್ನು ಸ್ಥಳ ಬಿಡುವಂತೆ ಮಾಡಿದೆ. ಇನ್ನು ನಿನ್ನನ್ನೇ ನಂಬಿಕೊಂಡಿರುವ ನಮ್ಮಗಳ ಗತಿಯೇನು ಪರಮಾತ್ಮ? ಸಾರ್ಥಕಿ, ಪರಮಾತ್ಮ. ಸಮಂಜಸವಾದ ವಿಷಯದಿಂದ ಇದ್ದ ಒಂದು ಗಂಡಾಂತರವು ನಿವಾರಣೆಯಾಯಿತು. ಅಗ್ರಜನು ಹಲಾಯುಧನಾಗಿ ಕೌರವರ ಕಡೆಯೂ ನಾನು ನಿರಾಯುಧನಾಗಿ ಪಾಂಡವರ ಕಡೆಯೂ ಉಭಯ ಪಕ್ಷಗಳ ನಡುವೆ ಕಾದಾಡುತ್ತಿರುವಾಗ ಅಗ್ರಜನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಈ ಉಪಾಯವನ್ನು ಮಾಡಿದೆ. ಅಗ್ರಜನು 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಭಾರತ ಯುದ್ಧವನ್ನು ಮುಗಿಸಿ ಧರ್ಮಕ್ಕೆ ಜಯಗೊಳಿಸುವೆನು. ನಿನಗೆ ಚಿಂತೆ ಬೇಡ. ನಡೆ ಸಾರ್ಥಕಿ, ಹೋಗೋಣ. ನಡೆ. ಕೃಷ್ಣ ಮೊರೆಯ ಕೇಳ ಗೋಪಿಲೋಲ.
ವಾಸುದೇವ, ಅನಾಥ ರಕ್ಷಕ, ಆಪತ್ ಬಾಂಧವೇ, ಈ ನಿನ್ನ ತಂಗಿಯ ಮೇಲೆ ದಯವಾರದೆ ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡಲಾರೆಯ ತಂದೆ, ಉದ್ಧಾರ ಮಾಡಲಾರೆಯ ದೇವಿ ಪಾಂಚಾಲಿ. ಇವಳೇಕೆ ಈ ರೀತಿ ಇರುವಳಲ್ಲ? ಇವಳೊಡನೆ ಸಂತೋಷವಾಗಿ 4 ಮಾತುಗಳಾಡೋಣವೆಂದರೆ ಖಿನ್ನ ಮನಸ್ಕಳಾಗಿರುವಳಲ್ಲ ಪ್ರಿಯತಮೆ. ಕಂದ ಅವತಪದ ಆವತಾಪದಿನೊಂದು ಪ್ರಿಯತಮೆ, ಆವತಾಪದಿನೊಂದು ಕಣ್ಣೀರ ಕರೆವೆಯೇ ಕಾಂತೆ. ಪಾಂಡವರ ಪಟ್ಟಮಹಿಷಿ ಈ ಭೀಮನ ಮನೋನ್ಮಣಿಯೇ. ವಾಸುದೇವನಾಸರೆಯು ಯಮಗಿರಲು, ವಾಸುದೇವನಾಸೆಯು ಯಮಗಿರಲು ಬಂದುದಾವುದೇ ಕೊರತೆ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮ. ಏಕೆ ಚಿಂತಿಪೆ ದೃಪದ ನಂದಿನಿ ಪ್ರಿಯತಮೆ, ಏಕೆ ಚಿಂತಿಪೆ ದೃಪದ ನಂದಿನಿ. ದುಗುಡ ಬಿಡು ಪ್ರಿಯ, ಏಕೆ ಚಿಂತಿಪೆ ದೃಪದ ನಂದಿನಿ. ದುರದಿರುಳ ಕೌರವನ ತಡ ಮುರಿದು ಮುದ ತರುವೆ ಪಾಂಚಾಲಿ. ದುರದಿರುಳ ಕೌರವನ ತಡ ಮುರಿದು ಮದ ತರುವೆ ಕನುಮಧೋರವರನು ಒದಿಸಿ ಬಿಡೆ ರಣಗಳು. ಕಡುಮಧೋರವರನು ಒದಿಸಿ ಬಿಡೆ ರಣಗಳು. ತೊಡಗಟ್ಟಿ ಕುಡಿಗುಟ್ಟಿ ಎದ ಮೆಟ್ಟಿ ನಿಲ್ಲುವೆ ಎದಮೆ. ತೊಡಗಟ್ಟಿ ಕುಡಿಗುಟ್ಟಿ ಎದ ಮೆಟ್ಟಿ ನಿಲ್ಲುವೆ ಪ್ರಿಯೆ. ನೃಪದ ನಂದಿನಿ ವಿಭಿನ್ನವಾದ ಭಾವನೆಯ ಮರೆಯುವೆ ನಾವು ಕರುಣಿಯೇ ಪಾಂಚಾಲಿ. ವಿಭಿನ್ನವಾದ ಭಾವನೆಯ ಮರೆಯುವೆ ನಾವು ಕರುಣಿಯೇ. ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ. ಕಪಟತನದ ವಂಚನೆ ಹೃದಯವನ್ನು ಸೀಳಿದೆ. ತೊಡರಟ್ಟಿ ಕುಡಿಗುಟ್ಟಿ ಎದ ಮೆಟ್ಟಿ ನಿಲ್ಲುವೆ. ತೊಡದಟ್ಟಿ ಕುಡಿಗುಟ್ಟಿ ಎದ ಮೆಟ್ಟಿ ನಿಲ್ಲುವೆ ಪ್ರಿಯೆ. ಏಕೆ ಚಿಂತಿಪೆ ದೃಪದ ನಂದಿನಿ. ದುಗುಡ ಬಿಡು ಅಭಯ ಬಿಡು ಪರಮ ಸದ್ಗುಣೆ ಪ್ರಿಯೆ. ಏಕೆ ಚಿಂತಿಪೆ ದೃಪದ ನಂದಿನಿ. ದೃಪದ ನಂದಿನಿ, ದೃಪದ ನಂದಿನಿ. ಪಾಂಚಾಲಿ ಹೇಳು, ನಿನ್ನ ಚಿಂತೆಗೆ ಕಾರಣವೇನು? ಚಿಂತೆ ಇಲ್ಲದೆ ಮತ್ತಿನ್ನೇನು ಸ್ವಾಮಿ? ಪಂಚ ಪಾಂಡವರ ಪತ್ನಿಯಾಗಿಯೂ ಈ ನನ್ನ ಬೀಜದ ಮುಡಿಯನ್ನು ಕಲ್ತದೆ ಕಾಲವನ್ನು ಕಳೆಯಬೇಕಾಯಿತು. ನಿಮ್ಮಂಥ ಪದಗಳನ್ನು ಕೈ ಹಿಡಿದ ಮೇಲೆ ಚಿಂತೆ ಪಡದೆ ಮತ್ತಿನ್ನೇನು ಮಾಡಲು ಹೇಳಿ? ಪಾಂಚಾಲಿ ಸಾಕು ಮಾಡು ಈ ನಿನ್ನ ಬಿರುಡು ನುಡಿಗಳನ್ನು. ಇಂದ ನಿನಗೆ ಒದಗಿದ ವಿಪತ್ ಪರಂಪರೆಯನ್ನು ಪರಿಹರಿಸಿದವರು ಅವರು. ಈ ಪ್ರಚಂಡ ಭೀಮನಲ್ಲವೇ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ವಿರುದ್ಧವಾಗಿ ಮಾತನಾಡಬಾರದು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಹೇಡಿಗಳೆಂದು ಭಾವಿಸಿದೆಯಾ? ಹೇಳಿದೆ ಸಪ್ತ ದೀಪಗಳ ವ್ಯರ್ಥವಾದರೂ ಸರಿ, ಸಪ್ತ ಸಾಗರ ಬತ್ತಿ ಹೋದರೂ ಸರಿ, ಸೂರ್ಯ ಚಂದ್ರಾದುಗಳು ಇಂದು ಮುಂದಾದರೂ, ಆಕಾಶ ಭೂಮಿ ತಳಕಳಗಾದರು, ಈ ಭೀಮನು ಮಾಡಿದ ಪ್ರತಿಜ್ಞೆ ಎಂದು ವ್ಯರ್ಥವಾಗುವುದಿಲ್ಲ ದೇವಿ. ಒಂದು ವೇಳೆ ಅಗ್ರಜನ ಮಾತಿನಲ್ಲಿ ಸಹೋದರನಂತೆ ಆದರೆ ಅಂದೇ ಈ ಗದೆಯನ್ನು ಧರಿಸಿ ಆಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕುರುಕುಲಾದವರನ್ನು ವಧಿಸಿ ನನ್ನ ಪ್ರತಿಜ್ಞೆ ನೆರವೇರಿಸಿಕೊಳ್ಳುವೆನು. ಸುಮ್ಮನಿರು ಪಾಂಚಾಲಿ.
ಏಕೆ ನನ್ನಲ್ಲಿ ಕೋಪ? ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತಳಾಗು, ಶಾಂತಳಾಗು. ಶಾಂತಿ ಶಾಂತಿ ಇನ್ನು ಬಿಟ್ಟಿಲ್ಲವೇನಣ್ಣ ಈ ನಿಮ್ಮ ಶಾಂತಿ ಎಂಬ ಭ್ರಾಂತಿ. ದರ್ಪದ ಕುಡಿ ಕಿತ್ತೆಸೆದು ದಿಟ್ಟರ ಅಟ್ಟಹಾಸವನ್ನು ಮೆಟ್ಟಿ ತುಳಿದು ಅಡ್ಡಗಟ್ಟಿ ಬಂದವರ ಎದೆ ಬಗೆಯುವುದಾಗಿರುತ್ತ ಮಂದಮತಿಯ ಕೌರವರುಳು ಸಂಧಿ ನಮಗೆ ಸಲ್ಲದು. ಅಗ್ರಜ ಮಂದಮತಿಯ ಕೌರವರುಳು ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡಿಕೆ ರಾಜ್ಯ ಅವರಪ್ಪನ ಆಸೆ. ಅಗ್ರಜ ಭಿಕ್ಷೆ ಬೇಡಿಕೆ ರಾಜ್ಯ ಅವರಪ್ಪನ ಆಸೆ. ಶ್ರಮವಹಿಸಿ ದುಡಿದಿಹನೆ, ಶ್ರಮವಹಿಸಿ ದುಡಿದಿಹನೆ. ಕಪ್ಪಿದ ಕುರು ರಾಕ್ಷಸರ ಗರ್ಭಕೀಲೆ ಕದೆಯಳು, ಕಪ್ಪಿದ ಕುರು ರಾಕ್ಷಸರ ಗರ್ಭಕೀಲೆ ಕದೆಯಳು, ಗರ್ಭಸೀಲ್ವೆ ಕದೆಯಳು, ಗರ್ಭತೀಲ್ವೆ ಕದೆಯಳು. ಮಂದಮತಿಯ ಕೌರವರುಳು ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ಅಗ್ರಜ ಪ್ರಚಂಡ ಬಾಹುಬಗಳಿಸಿರುವ ಪಾಂಡವರು ದಾಯಾದಿಗಳ ರುಂಡಮುಂಡವನ್ನು ತುಂಡರಿಸದೆ ಬಿಡರು. ವಂಚಕರ ಪ್ರತಿ ಸಮಸ್ಯೆಯಿಂದ ಈ ಭೀಮನ ಸಾಹಸ ಸತ್ವ ಬದುಕಿಗೆ ಸವಾಲಾಗಿದೆ. ಸಪ್ತ ಪಾದಕ ನಮ ಮಾರ್ಗಗಳೇ ಚಲಿಸಬಹುದು, ಕೋಲಾಗಿರಿಗಳನ್ನು ಬೇಧಿಸಬಹುದು, ಸಪ್ತ ಸಾಗರವನ್ನು ಶೋಧಿಸಬಹುದು. ಆದರೆ ಸಮಯೋಚಿತವಾದ ಧರ್ಮವನ್ನು ನುಂಗಿದ ಕುರುಕುಲಾದಮನ ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ. ನಮ್ಮುಗಳ ಸಿರಿಯನ್ನ ಭರಿಸಿ ಘೋರ ಕಷ್ಟವನ್ನು ತಂದೊಡ್ಡಿದ ಆ ನಯವಂಚಕರಲ್ಲಿ ಎಂತಹದ್ದು ನಮಗೆ ಶಾಂತಿ. ವಿಷಭ್ರಾಷಾಣ, ಸರ್ಪಬಂಧ, ಕೈಯಲ್ಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮಾಡಿದ ವನವಾಸ, ಅಜ್ಞಾತವಾಸ ಇವುಗಳೆಲ್ಲ ಗೊತ್ತಿದ್ದು ನಿಮ್ಮ ಚಿತ್ತಕ್ಕೆ ಕಿಚ್ಚು ಹತ್ತಲಿಲ್ಲವೇ? ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಪತ್ನಿಯ ತಾರತಮ್ಯವಿದೆ. ತೊಡೆ ತಟ್ಟಿ ಹೇಗೆ ಹಾಕಿ ದ್ರೌಪದಿ ಬಾ ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ಕುರುಡನ ಮಗ ಕುನ್ನಿ ಕೌರವ. ಅಂದು ಎಲ್ಲಿ ಅಡಗಿತ್ತು ಈ ನಿಮ್ಮ ಶಾಂತಿ? ಅವುಗಳನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರೆಂತ ಪ್ರಬಲರಾದರೂ ಸರಿಯೇ, ಅವರೆಲ್ಲರೂ ಏಕವಾಗಿ ನುಗ್ಗಿದರೂ ಸರಿಯೇ, ಅವರನ್ನೆಲ್ಲ ಬಗ್ಗೆ ಬಿಡುದು ಭೀಕರವಾದ ರಕ್ತಧಾರೆಯನ್ನು ಅರಿಸದೆ ಹೋದರೆ ನಾನು ನಾನು ಸಹಸ್ರ ಗಜತ್ರಾಣ ಪ್ರಚಂಡ ಭೀಮನೇ ಅಲ್ಲ. ವಾಸುದೇವ, ಪರಮಾತ್ಮ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓ ಪಾಂಡು ರಂಗ, ಪ್ರಭು ಇಟಲ, ವೇಣುಗೋಪಾಲ, ರುಕ್ಮಿಣಿ
ಪಾದ ಭಕ್ತರಿಗೆ ಮುಗುದಿಯನ್ನು ಕೊಡುವಂತ ಪಾದ ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ ಭಕ್ತರಿಗೆ ಮುಗುದಿಯನ್ನು ಕೊಡುವಂತ ಪಾದ ಕಾನನದಿ ಕಲ್ಲಾದ ಮುನಿಸತಿಗೆ ಜೀವವ ತಂದ ಕಾನನದಿ ಕಲ್ಲಾದ ಮುನಿಸತಿಗೆ ಜೀವವ ತಂದ ಕೃಷ್ಣನ ಪಾದವ ನಂಬಿಹೆನಯ್ಯ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ನಿನ್ನಯ ಪಾವನ ಪಾದಗಳ ಮಹಿಮೆಯ ಬಣ್ಣಿಸುವ ಮಾತುಗಳ ಕಾಣಿನು ತಂದೆ ವಿಠಲ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷ ವಹಿಸುವೆಯ ದೇವ ನೀನು ನಮ್ಮಲ್ಲಿಟ್ಟಿರುವ ಪ್ರೀತಿ ವಾತ್ಸಲ್ಯವು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಕೊಂಡಾಡುತ್ತಿರುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ರಾಜ್ಯಕೋಶವು ಏಕೆ, ಸಿರಿಯ ವೈಭವವೇಕೆ, ಸ್ಥಿರವಿಲ್ಲದ ಈ ರಾಜ್ಯ ನಾನೆಂಬ ಜಲವೇಕೆ? ರಾಜ್ಯಕೋಶವು ಏಕೆ, ಸಿರಿಯ ವೈಭವವೇಕೆ, ಸ್ಥಿರವಿಲ್ಲದ ಈ ರಾಜ್ಯ ನಾನೆಂಬ ಜಲವೇಕೆ? ಧರೆಯನುರಿಸಿದ ವೀರರ್ಯಾರಿಹರೋ. ಅರ್ಜುನ, ಧರೆಯನುರಿಸಿದ ವೀರರ್ಯಾರಿಹರೋ. ಕಾಲನೆ ಕರೆ ಬಂದು ಕೂಡಲೇ ಹೊರಡುವರು. ರಾಜ್ಯಕೋಶವು ಏಕೆ, ಸಿರಿಯ ವೈಭವವೇಕೆ, ಸ್ಥಿರವಿಲ್ಲದ ಈ ರಾಜ್ಯ ನಾನೆಂಬ ಜಲವೇಕೆ? ಕೃಷ್ಣ ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿ ಸ್ನೇಹ ಮಮತೆಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಅಂದರೆ ಮಾತಿನ ಅರ್ಥ? ನನ್ನಿಂದ ತೃಣವಾದ ಒಂದು ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಗುರು ಹಿರಿಯರು ಬಂಧು ಬಾಂಧವರು ಅಸಂಖ್ಯಾತ ಪ್ರಜಾಕೋಟಿ ಯುದ್ಧವೆಂಬ ಎಮ್ಮಾರಿ ಬಾಯಿಗೆ ತುತ್ತಾಗಿಸಲೇ ಕಲುಷಿತೆಯಾದ ಭರತ ಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದ ಪವಿತ್ರಗೊಳಿಸಲು ಹೇಳು ಮಾಧವ. ಅಂದರೆ ನಿನ್ನ ಮಾತಿನ ಅರ್ಥ? ಭೀಮಸೇನ, ಸಮರವನ್ನಲ್ಲೇ ನಯ್ಯ ಅರ್ಜುನ, ಸಮರವನ್ನಲ್ಲೇ ನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸಿ ನಯ್ಯ ಶಿರದಲ್ಲಿ
ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯವ ನೀಗಿಸಿ ಭೀಮಸೇನ, ಮುಂದೆ ಘೋರ ಹತ್ಯವ ನೀಗಿಸಿ ಸಹಿತನದಿಟದಿಂದ ತೆರಳು ಸಂದಿಗೆ ಹಾಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ. ಕಳಗೈರೆನು ಅಸಮದಾಯನಗೆ ಕಳಗೈರೆನು ಅಸಮದಾಯನಗೆ ಚಾಲಿಸಬೇಡೆಂದು ಬೇಡುವೆ ದೇವಾ. ಚಾಲಿಸಬೇಡೆಂದು ಬೇಡುವೆ ದೇವಾ. ಶಾಂತಿಯಿಂದಲೇ ರಾಜ್ಯವ ಪಡೆವಾ. ಶಾಂತಿಯಿಂದಲೇ ರಾಜ್ಯವ ಪಡೆವಾ. ಅಂದವ ಮಾಡೆಂದು ಬೇಡುವೆ ದೇವಾ. ಅಂದವ ಮಾಡೆಂದು ಬೇಡುವೆ ದೇವಾ. ಸಮರದಿಂದೊದಗುವ ಪಾಪದ ಫಲವೇಕೆ. ಸಮರದಿಂದೊದಗುವ ಪಾಪದ ಫಲವೇಕೆ. ಕದನವ ಬೇಡೆನೋಕೆ ಕದನವ ಬೇಡೆನೋಕೆ ಓ ದೇವಾ. ಕದನವ ಬೇಡೆನೋಕೆ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ನೀನು ನಮ್ಮ ಕಡೆ ಸಂಧಾನಿಯಾಗಿ ಕೌರವರಲ್ಲಿ ಹೋಗು. ಸಮಾಧಾನದಿಂದ ಹೇಳುವಂತನಾಗು. ಯುದ್ಧವೊಂದು ಮಾಡುವುದು ಬೇಡ. ಇದರಿಂದ ನಮ್ಮ ಕರಳುಗಳನ್ನು ನಾವೇ ಅರಿದಂತಾಗುತ್ತದೆ ಎಂದು ತಿಳಿಸು. ರಾಜ್ಯವನ್ನು ಹಂಚಿಕೊಂಡು ಸುಖದಿಂದ ಬಾಳುವಂತೆ ಹೇಳು. ಇದಕ್ಕೂ ಒಪ್ಪದಿದ್ದರೆ ನಮ್ಮ 5 ಜನರಿಗೆ ಇಂದ್ರಪ್ರಸ್ಥ ಎಂಬ 5 ಗ್ರಾಮಗಳನ್ನು ಕೇಳು. ಇದಕ್ಕೂ ಒಪ್ಪದಿದ್ದರೆ ನಮ್ಮ ಭೀಮನಿಗಾದರೂ 1 ಗ್ರಾಮವನ್ನು ಕೇಳು. ಇದಕ್ಕೂ ಒಪ್ಪದಿದ್ದರೆ ನಮ್ಮ ಭೀಮನಿಗಾದರೂ 1 ಗ್ರಾಮವನ್ನು ಕೇಳು. ಯುದ್ಧವೊಂದಲ್ಲದೆ ಮತ್ತೆ ಯಾವ ರೀತಿಯಲ್ಲಾದರೂ ಸಂಧಾನವನ್ನು ಮಾಡಿಕೊಂಡು ಬಾ ವಾಸುದೇವ. ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ನಿನ್ನ ಮನದಾಳದ ಮಾತುಗಳೇನೋ ಧರ್ಮಸಮ್ಮತವಾಗಿಯೇ ಇದೆ. ಆದರೆ ನಿನ್ನಿ ಸಹೋದರರ ಅಭಿಪ್ರಾಯ? ನಮ್ಮಗಳ ಅಭಿಮತ ಕಟ್ಟಲಾಗಿ ಅಗ್ರಜನ ಗಂಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಿಂದ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮಣ್ಣುಗೋಡವೆಂದರೆ ಭ್ರಾತೃ ಎಂಬ ಭಾಷೆ ನಮ್ಮನ್ನು ತಡೆಯುತ್ತದೆ. ಛೀ! ಸುಡಬೇಕು ಈ ಹೇಳೆ ಜನ್ಮವನ್ನು. ಓಹೋ ಭೀಮಸೇನ, ಹಾಗಾದರೆ ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ? ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಸುಡುತ್ತಿರುವೆ? ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಬಿಡುವುದಿಲ್ಲ. ಛೇ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರವಿರಲಿ.
ಓಹೋ, ಹಾಗಾದರೆ ನೀನೂ ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಧರ್ಮಪುತ್ರನ ಮಾತಿಗೆ ಪ್ರತಿಯಾಡುವುದಿಲ್ಲ. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಖಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಮಡದಿಗಾದ ಅಪಮಾನದ ಕಡೆ ಲವಲೇಶವು ಗಮನ ಕೊಡದೆ ಸದಾ ಸಂಧಿ ಸಂಧಾನಗಳನ್ನೇ ಪ್ರಸ್ತಾಪಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ನ್ಯಾಯಸಮ್ಮತವೆಂದು ನಾನು ಹೇಗೆ ತಾನೇ ಹೇಳಲಿ ವಾಸುದೇವ? ಜನಾರ್ದನ ವೇಣುಲೀಲಾ ಪ್ರವೀಣ ಸುರಗೊಟ್ಟಿ ಬೇಡಿದರು ತೋರದಿ ಓ
ಧರ್ಮ ಧರ್ಮವೆಂದು ಕೈ ಹಿಡಿದ ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಧರ್ಮರಾಯ ಇವರು ನನ್ನ ಪತಿ. ಇವರ ಮಾತು ಲೋಕಸಮ್ಮತ ಹಾಗೂ ನ್ಯಾಯಸಮ್ಮತ. ಎಲ್ಲವೂ ನನ್ನ ದುರಾದೃಷ್ಟವೇ ಸರಿ. ಇನ್ನು ಬಂಡೆ ಬಂಡೆ ಕೋಳನ್ನು ತಿನ್ನುತ್ತಿದ್ದ ಆ ಬಂಡ ಬಕನನ್ನು ಕೊಲ್ಲಲು ಹೋಗಿ ಅದೇ ಬಂಡೆ ಕೋಳನ್ನು ತಾನು ತಿಂದು ಆ ಬಕನನ್ನು ಕೊಂದ ಮಹಾದೋರ್ಧಂಡ ಭೀಮಸೇನ ಇವರು ನನ್ನ ಪತಿ. ನಿಮಗೇಕೆ ಬೇಕು ಗದಾದಂಡ? ಇದನ್ನು ಬಿಸಿಟ್ಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಫಲ್ಗುಣ, ಸವ್ಯಸಾಚಿ, ಶ್ವೇತವಾಹನ, ವಿಭತ್ಸು, ಧನಂಜಯ, ಕಿರೀಟಿ, ಗಾಂಧೀವಿ, ಮಧ್ಯಮ ಪಾಂಡವ ಎಂಬ ದಶನಾಮಧೇಯ ಅರ್ಜುನ ನಪಂಸಕ ವೇಷವನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಆ ಉತ್ತರಿಗೆ ತಕತೈ 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 ಎಂದು ನಾಟ್ಯವನ್ನು ಕಲಿಸಿದಾಗಲಿಂದಲೂ ಈ ಕಿರೀಟಿಯ ಪರಾಕ್ರಮವೂ ಅದೆಲ್ಲಿ ಅಡಗಿ ಹೋಯಿತು. ನಿಮಗೇಕೆ ಬೇಕು ಈ ಗಾಂಡೀವ? ಇದನ್ನು ಬಿಸಿಟ್ಟು ಕೈಗೆ ಬಳೆಗಳನ್ನು ತಟ್ಕೊಳ್ಳಿ. ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ, ನಿಮ್ಮಯ ಬಾಳೆ ತಕೆ. ದುರುಳ ದುಶಾಸನನು ಸೀರೆಯ ಸಿಡಿವಾಗ, ದುರುಳ ದುಶಾಸನನು ಸೀರೆಯ ಸಿಡಿವಾಗ ಮಾಡಿದ ಬಂಧವ ಮರೆದಿರಿಗಾದರೆ, ಆಡಿದ ಮಾತನು ಮರೆದಿರಿಗಾದರೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ರಣದೊಳು ಕರ್ಣನ ಶಿರಚದಿಪೆನೆಂದು ಅಬ್ಬಬ್ಬ, ರಣದೊಳು ಕರ್ಣನ ಶಿರಚದಿಪೆನೆಂದು, ರಣದೊಳು ಕರ್ಣನ ಶಿರಚದಿಪೆನೆಂದು, ರಣದೊಳು ರಣದೊಳು ಕರ್ಣನ ಶಿರಚದಿಪೆನೆಂದು, ರಣದೊಳು ಕರ್ಣನ ಶಿರಚದಿಪೆನೆಂದು ಅಬ್ಬಬ್ಬ, ರಣದೊಳು ಕರ್ಣನ ಶಿರಚದಿಪೆನೆಂದು, ಆಡಿದ ಬಂಧವ ಮರೆದಿರಿಗಾದರೆ, ಆಡಿದ ಬಂಧವ ಮರೆದಿರಿಗಾದರೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನಗೊಪ್ಪಡೆಯನ್ನು ಕೊಡೋಣ. ನಾನೇ ರಣಮಾರಿಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನು ಸಂಹಾರ ಮಾಡಿ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಂಡು ನನ್ನ ಶಪಥವನ್ನು ನಾನೇ ನೆರವೇರಿಸಿಕೊಡುತ್ತೇನೆ. ಇಲ್ಲ, ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣತ್ಯಾಗ ಮಾಡುವೆನಣ್ಣ. ಚೆನ್ನಾಯಿತು, ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯವು ಬೇರಾಯಿತಲ್ಲ ಎಂದು ಕೇಳಿದೆನಷ್ಟೇ. ಏಕೆ? ಅವಳು ಹೇಳಿದ್ದನ್ನು ನೀವು ಕೇಳಿದೆಯಲ್ಲ, ಬಿಡು. ಏಕೆ? ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನ ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಏಕೆ ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ವಿಧವಾದ
ಅಪ್ಪ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂದ ದುಶ್ಯಾಸನನ ಗುಂಡಿಗೆಯ ಬಿಸಿರತ್ತದೆ ಮಡದಿ ಪಾಂಚಾಲಿಯ ಬಿಡಿಮುಡಿಯ ಕಟ್ಟಿಸುವೆನೆನು ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟಿಸುವೆನೆನು ನುಡಿದೆಯೋ ಗಂಡುಗಲಿ ನೀನಂದು ಜಂಬದ ನುಡಿಗಳ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿದೆಯೋ ಡಿಂಬ ಮನೋಹರ ಆಡಗಲಿ ನಿನ್ನ ಕೂಗಣದ ಕರುಳಿರುವ ಬಿರುಳಿ ಬಲಶೂನ್ಯತೆಯ ಕುಲ ಹೇಡಿಗಳು ತಳತಂತ್ರನಕ್ಕೆ ತಲೆಗಳನ್ನು ಕಳಗಳನ್ನು ಕೆಳಹಿರುಣದ ಮುಗಿಸಿಕೊಳ್ಳುವೆ ಬಲಶೂನ್ಯತೆಯ ಕುಲ ಹೇಡಿಗಳು ತಳತಂತ್ರನಕ್ಕೆ ತಲೆಗಳನ್ನು ಕಳಗಳನ್ನು ಕೆಳಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ಪಾಂಡವರ ರಸಿಯ ಕುರುಬನ್ನು ಮುಟ್ಟಿ ಕಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ರಸಿಯ ಕುರುಬನ್ನು ಮುಟ್ಟಿ ಚಂಡ ಕೌರವರ ಗುಂಡಿಗೆ ಸೀಳಿ ಕಂಡ ಎಲುಬುಗಳ ತುಂಡರಿಸಿ ಒಣ ಚಂಡಿಗಾಹುತಿಯ ಮಾಡಿಸುವೆ ಕಂಡ ಎಲುಬುಗಳ ತುಂಡರಿಸಿ ಒಣ ಚಂಡಿಗಾಹುತಿಯ ಮಾಡಿಸುವೆ ಓರ್ಗರವ ಕಾರ್ಮೋಡ ಗಂಗೆಯ ಆರ್ಭಟಿಸಿ ಭೀಮನ ಹೃದಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಓರ್ಗರವ ಕಾರ್ಮೋಡ ಗಂಗೆಯ ಆರ್ಭಟಿಸಿ ಭೀಮನ ಹೃದಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಕರ್ಮದಿಂದರುವ ಗುರುವರರ ಕಾಲ್ಗಳ ಪಿಡಿದು ಗಿರಗಿರನೆ ಗಿರಗಿರೆ ತಿರುಗಿಸಿ ನನ್ನ ಕಪ್ಪಳಿಸುವೆ ಬಲಶೂನ್ಯತೆಯ ಕುಲ ಹೇಡಿಗಳ ತಳೆತಂದುರಣಕ್ಕೆ ತಲೆಗಳನ್ನು ಕೆಳಹಿರಣದ ಮುಗಿಸಿಕೊಳ್ಳುವೆ ಬಲಶೂನ್ಯತೆಯ ಕುಲ ಹೇಡಿಗಳ ತಳೆತಂದುರಣಕ್ಕೆ ತಲೆಗಳನ್ನು ಕೆಳಹಿರಣದ ರಣದಾಹ ಮುಗಿಸಿಕೊಳ್ಳುವೆ ಕಣ್ಣೀರ ಕರೆಯದಿರು ಒಲ್ಲವೇ ನಿನ್ನೀ ಕಂಬನಿಗೆ ಬದಲಾಗಿ ಆಗ ಹೆಣ್ಣಿರ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯನ್ನು ನಾವು ತರಿಸುವೆ ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ ಕಲಕಿ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಮಾಡಲ ಪುಡುಗುತ್ತಿ ಪಾದಕ್ಕೆ ದುರ್ಯೋಧನನ ತೊಡೆಯ ದ್ರುಪದ ಸುತೆ ಕಟ್ಟಿಸುವ ಈ ನಿನ್ನ ಬಿಡುಮುಡಿಯ ಪಳದಿರುವದಯ ನರಕ ಮರ್ದನ ಕೇಳೆನ್ನ ಕಟ್ಟ ಕಡೆಯ ಬಿತ ಕಾರ್ಮೋಡ ಗುಡುಗಿ ಗುಡುಗಿ ಕರಗಲಿ ಈ ಭೂಮಿ ನಡುಗಿ ನಡುಗಿ ಬಿರಲಿ ಸಪ್ತದ ಮಾರ್ಗರೆಯಲಿ ಕಾರ್ಮೋಡ ಗುಡುಗಿ ಗುಡುಗಿ ಕರಗಲಿ ಈ ಭೂಮಿ ನಡುಗಿ ನಡುಗಿ ಬಿರಲಿ ಸಪ್ತದ ಮಾರ್ಗರೆಯಲಿ ಕುರುವನ ಶಿರವನ್ನು ಕಡೆಯದ ಬಿಡೆನು ಕುರುವನ ಶಿರವನ್ನು ಕಡೆಯದ ಬಿಡೆನು ದರದಿ ಗಂಟದಲ್ಲಿ ಬಿಡುವುದು ಜಯವ ದರದಿ ಗಂಟದಲ್ಲಿ ಬಿಡುವುದು ವಿಜಯ ತಿರುಕುಲವ ಕಡಿದಿಡುವೆ ಕುರುಕುಲವ ಕಡಿದಿಡುವೆ ಕೂಳ ಕೌರವರ ಪರಿಪರಿವಿಧದಲ್ಲಿ ಕೂಳ ಕೌರವರ ಪರಿಪರಿವಿಧದಲ್ಲಿ ಕಾರ್ಮೋಡ ಗುಡುಗಿ ಗುಡುಗಿ ಕರಗಲಿ ಈ ಭೂಮಿ ನಡುಗಿ ನಡುಗಿ ಮಾರ್ಗರೆಯಲಿ ನರಕ ಮರ್ದನ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಏಕೆ ಮಾಧವ, ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶವನ್ನುಂಟು ಮಾಡಿದ ಪಾಷಾಂಡರೊಡನೆ ಸಂಧಿಯೇ ಫಲಾಕ್ಷಣನ್ನೆಚ್ಚಿಸಿ ಪಡೆದಲೆ ಪಾಶುಪತ ವಿಧ ವಿಧ ಅಸ್ತ್ರ ಪ್ರಯೋಗದಿ
ಗಳಿಸಿದೆ ನಾಂ ಜಯನೆಂಬ ಬೆಸರ ಕೃಷ್ಣ ಹರಿಗಳ ತಗಯಲ್ ಅಮಿತೋತ್ಸಾಹದಿಂದಿದ ಅನುಜರ ಈ ಪರಿಣಯಿಪುದು ತರವೆ ಧರ್ಮಜಗೆ ಕೃಷ್ಣ ವಾಸುದೇವ ದ್ರೌಪದಿಗೆ ಕವಿದಿರುವ ಅಪಮಾನದ ವಧಕೆಯನ್ನು ಕಿತ್ತೊಗೆಯದ ಹೊರತು ನನಗೆ ಶಾಂತಿಯೇ. ಮುಖ್ಯವಾಗಿ ಪಾಂಡವರಿಗೆ ಅಪಾರ ಕೀರ್ತಿ ಪ್ರತಿಷ್ಠೆ ಚಂದ್ರಾರ್ಕವಾಗಿ ಉಳಿಯಬೇಕೆಂದರೆ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಭೀಮಾರ್ಜುನರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಆದರೆ ಅವರ ಅಂತರಂಗದಲ್ಲಿನ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕೈದು ಸಮಸ್ಯೆ ವಿಚಾರಗಳನ್ನು ಅರಿತಂತ ಪ್ರಭು ನೀನು. ಸರ್ವಜ್ಞನಾದ ನಿನಗೆ ದೀನನಾದೆ ನಾನು. ಹೇಳುವುದಾದರೂ ಏನಿದೆ? ಒಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಮುಂದೆ ನಿನ್ನ ಚಿತ್ತೆ ಇದ್ದಂತಾಗಲಿ ಪರಮಾತ್ಮ. ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಅದಕ್ಕಾಗಿಯೇ ನಾಳಿನ ಸಂಧಿ. ಅಣ್ಣ, ಇದೇನಣ್ಣ? ನನ್ನ ಪತಿಯ ಅಪೇಕ್ಷೆಯಂತೆ ಸಂಧಿ ಮಾಡಿಕೊಂಡು ಬರಲು ಹೊರಟಿವೆಯಲ್ಲ? ನ್ಯಾಯವೇ, ಧರ್ಮವೇ? ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ ದೇವಾ? ಚಿಂತೆ ಪಡದಿರು, ಶಾಂತಿ
ಸದೆಯೇ ನಿನ್ನಯ ಮಾನದಿ ಚಿಂತೆ ಪಡದಿರು. ಸಹೋದರಿ, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮಾನದಿ ಚಿಂತೆ ಪಡದಿರು. ಸಹೋದರಿ, ವ್ಯಾಕುಲ ಪಡಲೇಗೆ ಮೃದು ಹೃದಯಳೆ ಅಗ್ನಿಸುತ್ತೆ. ವ್ಯಾಕುಲ ಪಡಲೇಗೆ ಮೃದು ಹೃದಯಳೆ ಮರೆವೆನೆ ನಿನ್ನ ಪೈರೇ ಅಗ್ನಿಸುತ್ತೆ. ಮರೆವೆನೆ ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಪಡೆದಿರೆ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಪಡೆದಿರೆ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಕಳೆದು ನಿಶ್ಚಿಂತೆಗಿರು ಚಿಂತೆ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಕಳೆದು ನಿಶ್ಚಿಂತೆಗಿರು ಚಿಂತೆ ಪಡದಿರು. ಶಾಂತಿಯ ತಾಳೆ ಸದೆಯೇ ನಿನ್ನಯ ಮಾನದಿ ಚಿಂತೆ ಪಡದಿರು. ಸಹೋದರಿ, ಮದಿಸಿದ ಕೌರವ ಮೂಲವ ಸಂಹರಿಸಿ. ಸಹೋದರಿ, ಮದಿಸಿದ ಕೌರವ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ವಿಜಯದಿ ಮೆರೆಸಿ. ಮದಿಸಿದ ಕೌರವ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ವಿಜಯದಲ್ಲಿ ಮೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ಸರ್ಪಲಾಂಛನವ ಗರ್ಭವ ಮುರಿದು ದಿಗ್ಗಜವ ದಿಗ್ವಿಜಯದಿ ಮೆರೆಸುವೆ. ಸರ್ಪಲಾಂಛನವ ದರ್ಪವ ಮುರಿದು ಕವಿಧ್ವಜವ ಮೆರೆಸುವೆ. ಚಿಂತೆ ಪಡದಿರು. ಶಾಂತಿಯ ತಾಳೆ ಸದೆಯೇ ನಿನ್ನಯ ಮಾನದಿ ಚಿಂತೆ ಪಡದಿರು. ಸದೆಯೊಳೆ ಚಿಂತೆ ಪಡದಿರು. ಮನದೊಳು ಚಿಂತೆ ಪಡದಿರು ನೀ. ಸಹೋದರಿ, ಅಗ್ನಿಸುತ್ತೆ. ನೀನು ಚಿಂತಿಸಬೇಡ. ನಾನು ನಾಳೆ ಆ ದುರ್ಯೋಧನನ ಬಳಿ ಹೋಗಿ ಸರ್ವ ಪ್ರಕಾರದಿಂದಲೂ ಯುದ್ಧವನ್ನು ಸಿದ್ಧ ಮಾಡಿಕೊಂಡೇ ಬರುವೆನು. ನಿನಗೆ ಚಿಂತೆ ಬೇಡ. ನಡೆ, ಹೋಗೋಣ.